ಅಂಬೇಡ್ಕರ್ ಅನುಯಾಯಿ. ಹಾಗಾಗಿ ಅವರು ಏನು ಮಾಡಿದ್ದಾರೆ ಕೆಲಸ ಏನು ಮಾಡಿದ್ದಾರೆ, ಎಸ್ ಸಿ ಮಾದೇವಪ್ಪರ ಜನ್ಮದಿನವನ್ನು ಆಚರಿಸಿದೆ. ಅವ್ರ ವಿಚಾರಗಳನ್ನ ಇಟ್ಕೊಂಡು ಅವ್ರ ವಿಚಾರವನ್ನು ಸಮಾಜಕ್ಕೆ ಪ್ರಸ್ತುತಪಡಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ಏನು ಕಾರ್ಯಕ್ರಮ ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಅವರೊಬ್ಬರು ಅನುಯಾಯಿಯಾಗಿ ಆದರ್ಶಗಳ ಅನುಷ್ಠಾನದಲ್ಲಿ ಡಾಕ್ಟರ್ ಮಾದೇವಪ್ಪ ಅವರ ಎಸ್ ಸಿ ಮಾದೇವಪ್ಪ ಅವರ ಕೊಡುಗೆ ಕುರಿತು ಒಂದು ಕಾರ್ಯಕ್ರಮವನ್ನು, ಅದು ಅಂಬೇಡ್ಕರ್ ಭವನ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ, ಸಮುದಾಯ ಭವನ ಎಲ್ಲರೂ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಸಾನ್ನಿಧ್ಯವನ್ನು ಪೂಜ್ಯ ಮನೋರಕ್ಷಿತ ಬಂತೇಜಿ ಮತ್ತು ಪೂಜ್ಯ ಬೋಧಿರತ್ನ ಬಂತೇಜಿ ಅವರು, ಉದ್ಘಾಟನೆಯ ಬಸವರಾಜ ಸ್ವಾಮಿಗಳು ಒಡೆಯರ್ ಕಾರಪುರ ಮಠ, ವ್ಯಕ್ತಿ ಪೂಜನೆ ಪ್ರಾರಂಭ. ಆದರೆ ಮಾದೇವಪ್ಪ ಅವರು ಶಕ್ತಿ, ಮಾದೇವಪ್ಪ ಅವರು ಶಕ್ತಿ ಮತ್ತು ದಲಿತರ, ಶೋಷಿತರ, ದಮನಿತರ ಧ್ವನಿ ಮತ್ತು ಎಲ್ಲರ ಐಂದ ನಾಯಕರಾಗಿ ಸುನೀಲ್ ಬೋಸ್ ಅವರು ಕೂಡ ಆಗಮಿಸ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಚಾರವನ್ನು ಮಂಡಿಸಲು ಪ್ರೊಫೆಸರ್ ಆನಂದ್ ಅಂತೇಳಿ ಅವರು ನಿವೃತ್ತ ಪ್ರಾಧ್ಯಾಪಕರು MBA ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮತ್ತು ಮುಖ್ಯ ಅತಿಥಿಗಳಾಗಿ ಆರ್ ನರೇಂದ್ರ, ಮಾಜಿ ಶಾಸಕರು ಹಲವಾರು ವಿಧಾನಸಭಾ ಕ್ಷೇತ್ರ, GN ನಂಜುಸ್ವಾಮಿ, ಮಾಜಿ ಶಾಸಕರು ಕೊಳಗಾಲ ವಿಧಾನಸಭಾ ಕ್ಷೇತ್ರ, ಮರುಸ್ವಾಮಿ ಕಾಡ ಅಧ್ಯಕ್ಷರು, ಮತ್ತು ಮತ್ತೊಬ್ಬರು ನಂಜುಸ್ವಾಮಿ ಚಾಮೂಲ್ ಅಧ್ಯಕ್ಷರು ಹುಲಿಯರು, ಮತ್ತು ಯೋಗೇಶ್ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಮತ್ತು HV ಚಂದ್ರು ಅಧ್ಯಕ್ಷರು, ಗ್ಯಾರಂಟಿ ಬಿಲ್ಗಳ ಅನುಷ್ಠಾನ, ಟೋಟೇಶು ಬ್ಲಾಕ್ ಅಧ್ಯಕ್ಷರು, ಮತ್ತು ಶಂಕರ್ಪುರ್ ಮಹಾದೇವರುಗಳೆಲ್ಲ ಸೇರಿ ಒಂದು ಕಾರ್ಯಕ್ರಮ ಎಲ್ಲರೂ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬರ್ತಾ ಇದೆ. ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರುಗಳು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಅವರನ್ನು ಕೇಳಬೇಕಾಗಿದೆ. ಮತ್ತು ಇವತ್ತು ಮಾದೇವಪ್ಪ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನು ಎರಡು ವಿಚಾರಗಳನ್ನ ಹೇಳ್ತೀನಿ. ಮನು ವ್ಯವಸ್ಥೆ ಒಳಗಡೆ ಇವತ್ತು ಏನು ಸಂವಿಧಾನ ತೆಗಿಬೇಕು, ಸಂವಿಧಾನ ಬದಲಾಯಿಸಬೇಕು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡು ಏನು RSSನವರು, ಮನುವಾದವರು, BJಪಿಯವರು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಎದೆಗಾರಿಕೆಯಿಂದ, ಧೈರ್ಯದಿಂದ, ನಾಲೆಡ್ಜ್ ಅವರ ಜ್ಞಾನದಿಂದ ಇವತ್ತು ಪೀಠಿಕೆ, ಸಂವಿಧಾನದ ಪೀಠಿಕೆಯನ್ನು ತಂದು ಪ್ರತಿ ಶಾಲೆ, ಕಾಲೇಜು, ಆಫೀಸು, ಕಚೇರಿಗಳು ಎಲ್ಲರೂ ಕೂಡ ನಿರಂತರವಾಗಿ ಅದನ್ನು ಪಠಿಸಬೇಕು, ಬೋಧನೆ ಮಾಡಬೇಕು, ಹೇಳಬೇಕು. ಮತ್ತು ಪ್ರಜಾಪ್ರಭುತ್ವ ಡೇ ಅಂತೇಳಿ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಎತ್ತಿಡಿದು ಇವತ್ತು ವಿಶ್ವಾದ್ಯಂತ ಒಂದು ಅಂಬೇಡ್ಕರ್ನ ಸಂವಿಧಾನವನ್ನು ಎತ್ತಿಡಿದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಮತ್ತು ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ನಾವು ಅವರಿಗೆ ಬಲ ತುಂಬ ನಾನು ಒಂದೇ ಒಂದು ಕಾರಣದಿಂದ ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳು ಕೂತ್ಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ತಮ್ಮ ಮುಖಾಂತರ ಯಶಸ್ವಿಯಾಗಲಿ ಮತ್ತು ಎಲ್ಲ ಆತ್ಮೀಯರು, ಸ್ನೇಹಿತರುಗಳು, ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಳಿ ಅಂತೇಳಿ ತಮ್ಮ ಈ ಮೂಲಕ ಮನವಿ ಮಾಡ್ತಾರೆ.